ಪ್ರಿಯ ವೀಕ್ಷಕರೇ, ನಮಸ್ಕಾರ. ಅನ್ವೇಷಣೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಅದಿನ್ನೂ ಅರಳಬೇಕಿದ್ದ ಹೂವಿನ ಮೊಗ್ಗು, ಆದರೆ ಅರಳುವ ಮುನ್ನವೇ ದೇವರ ಪಾದ ಸೇರಿಬಿಟ್ಟಿದೆ. ಭವಿಷ್ಯದಲ್ಲಿ ವಿಜ್ಞಾನಿಯಾಗುವ ಕನಸು ಹೊತ್ತಿದ್ದ 15ರ ಬಾಲಕನೊಬ್ಬ ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾನೆ. ಇಡೀ ಕರಾವಳಿಯನ್ನ ಕಂಗೆಡಿಸಿರುವ ಬೆಳ್ತಂಗಡಿ ತಾಲೂಕಿನ ಸಂಬೋಳ್ಯ ನಿವಾಸಿ ಸುಮಂತ್ ಕೊಲೆ ಪ್ರಕರಣ ದಿನಕ್ಕೊಂದು ಹೊಸ ತಿರುವನ್ನ ಪಡೆಯುತ್ತಿದೆ. ಬೆಳ್ಳಂಬೆಳಗ್ಗೆ ಧನು ಪೂಜೆಗೆಂದು ಹೊರಟು ನಿಂತ ಸುಮಂತ್ ಕೆರೆಯಲ್ಲಿ ಹೆಣವಾಗಿ ಸಿಕ್ಕಿದ್ದಾದ್ರೂ ಹೇಗೆ? ಅಷ್ಟಕ್ಕೂ ಆ ನಸುಕಿನ ಜಾವ ಅಲ್ಲಿ ಅಂಥದ್ದೇನಾಗಿತ್ತು? ಅಸಲಿಗೆ ಇದೊಂದು ಪೂರ್ವ ನಿಯೋಜಿತ ಕೊಲೆಯ? ಒಂದು ವೇಳೆ ಕೊಲೆಯೇ ಆಗಿದ್ರೆ ಆ ಹದಿಹರೆಯದ ಬಾಲಕನನ್ನ ಕೊಲ್ಲುವಷ್ಟು ದ್ವೇಷ ಅದ್ಯಾರಿಗಿತ್ತು? ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರಿಸುವ ಪ್ರಯತ್ನ ಮಾಡ್ತೇವೆ. ಇದೇ ಇಂದಿನ ಅನ್ವೇಷಣೆಯ ವಿಶೇಷ, ಸುಮಂತ್ ಮರ್ಡರ್ ಮಿಸ್ಟ್ರಿ. ಸುಮಂತ್ನ ಕತೆ ಶುರುವಾಗುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಒಡಿಲ್ನಾಲ ಎಂಬ ಸಣ್ಣ ಗ್ರಾಮದಿಂದ. ಆತನದ್ದು ಒಂದು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬ. ತಂದೆ, ತಾಯಿ, ಒಬ್ಬ ಅಣ್ಣ, ಒಬ್ಬಳು ತಂಗಿ. ಇದು ಸುಮಂತ್ನ ಪುಟ್ಟ ಪ್ರಪಂಚ. ಅಲ್ಲಿ ಹಣದ ಕೊರತೆ ಇತ್ತು, ಕಷ್ಟ ಜಂಜಾಟಗಳು ನಿತ್ಯ ದೃಶ್ಯವಾಗಿತ್ತು. ಆದರೆ ನೆಮ್ಮದಿಗೆ ಯಾವುದೇ ಕೊರತೆ ಇರಲಿಲ್ಲ. 3 ಮಕ್ಕಳಿಗೂ ಸುಮಂತ್ನ ತಂದೆ ಒಳ್ಳೆಯ ಗುಣಮಟ್ಟದ ವಿದ್ಯಾಭ್ಯಾಸವನ್ನೇ ಕೊಡಿಸ್ತಾ ಇದ್ರು. ಭವಿಷ್ಯದಲ್ಲಿ ತನ್ನ 3 ಮಕ್ಕಳು ಸಾಧನೆಯ ಹಾದಿ ಹಿಡಿದು ತನಗೊಂದು ಹಿರಿಮೆಯನ್ನ ತಂದು ಕೊಡಬಹುದೆಂದು ಆ ತಂದೆ ಬಲವಾಗಿ ನಂಬಿದ್ರು. ತಂದೆಯ ನಂಬಿಕೆಯಂತೆ ಸುಮಂತ್ ಕೂಡ ತನ್ನ ಸಣ್ಣ ವಯಸ್ಸಿನಿಂದಲೇ ವಿಜ್ಞಾನಿಯಾಗುವ ಮಹದಾಸೆಯನ್ನು ಹೊತ್ತಿದ್ದ. ಅದಕ್ಕೆ ಬೇಕಾದ ಕೌಶಲ್ಯಗಳನ್ನ ಕೂಡ ಚಿಕ್ಕ ವಯಸ್ಸಿನಿಂದಲೇ ಆತ ರೂಢಿಸಿಕೊಂಡಿದ್ದ. ಅಲ್ಲದೆ ತಾನು ಕಲಿಯುತ್ತಿದ್ದ ಶಾಲೆಯಿಂದಲೇ ಅದಾಗಲೇ ಬಾಲ ವಿಜ್ಞಾನಿ ಎಂಬ ಬಿರುದನ್ನ ಕೂಡ ಆತ ಪಡೆದಿದ್ದ. ಎಲ್ಲವೂ ಸರಿಯಾಗಿರುತ್ತಿದ್ರೆ ಮುಂಬರುವ ಫೆಬ್ರವರಿ 6ನೇ ತಾರೀಕು ಸುಮಂತ್ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಯಲಿರುವ ಸೈನ್ಸ್ ಫೆಸ್ಟ್ ಒಂದರಲ್ಲಿ ತಾನು ತಯಾರಿಸಿರುವ ಸೈನ್ಸ್ ಪ್ರಾಜೆಕ್ಟ್ ಪ್ರದರ್ಶಿಸಲು ತೆರಳಬೇಕಿತ್ತು. ಈ ಸಣ್ಣ ವಯಸ್ಸಿನಲ್ಲೇ ಇಂಥದ್ದೊಂದು ಮಹತ್ತರ ಕನಸು, ಅದಕ್ಕೆ ಬೇಕಾದ ಪರಿಶ್ರಮ ಎಲ್ಲವೂ ಆತನಲ್ಲಿತ್ತು. ಮನೆಯಲ್ಲಿ ಅಪ್ಪ ಅಮ್ಮನ ಪ್ರೀತಿಯ ಮಗ, ಅಣ್ಣನ ಜೊತೆಗೆ ಗೆಳೆಯನಂತಿದ್ದ ತಮ್ಮ, ತಂಗಿಯ ನೆಚ್ಚಿನ ಅಣ್ಣ. ಹೀಗೆ ಸುಮಂತ್ ಅಂದ್ರೆ ಮನೆಯಲ್ಲಿ ಎಲ್ಲರಿಗೂ ಅಚ್ಚುಮೆಚ್ಚು. ಎಲ್ಲಿಯವರೆಗೆ ಸರಾಗವಾಗಿಯೇ ಸಾಗುತ್ತಿದ್ದ ಸುಮಂತ್ ಬದುಕಿನಲ್ಲಿ ವಿಧಿ ಬೇರೆಯದೇ ಒಂದು ಆಟವಾಡಲು ಅದಾಗಲೇ ಸಂಚು ರೂಪಿಸಿತ್ತು. ಧನುರ್ಮಾಸದಲ್ಲಿ ನಡೆಯುವ ಧನು ಪೂಜೆಯ ಬಗ್ಗೆ ನಮಗೆಲ್ಲ ತಿಳಿದೇ ಇದೆ. ಸುಮಂತ್ ಊರಿನ ದೇವಸ್ಥಾನದಲ್ಲೂ ಕೂಡ ಡಿಸೆಂಬರ್ ಮಧ್ಯಭಾಗದಿಂದಲೇ ಧನು ಪೂಜೆ ಪ್ರಾರಂಭವಾಗಿತ್ತು. ವಾರದಲ್ಲಿ 2 ಬಾರಿ ನಸುಕಿನ ಜಾವ ಬೇಗನೆ ಎದ್ದು ಸುಮಂತ್ ಕೂಡ ಗೆಳೆಯರೊಂದಿಗೆ ಧನು ಪೂಜೆಗೆ ಹೋಗುವ ಹವ್ಯಾಸ ರೂಢಿಸಿಕೊಂಡಿದ್ದ. ದೇವರು ಭಕ್ತಿ ಅಂದ್ರೆ ಸದಾ 4 ಇಂಚು ದೂರ ನಿಲ್ಲುವ ಎಂದಿನ ಮಾಡರ್ನ್ ಮಕ್ಕಳ ನಡುವೆ ದೇವರ ಕಾರ್ಯದಲ್ಲಿ ಸುಮಂತ್ಗಿದ್ದ ಈ ಆಸಕ್ತಿ, ಶ್ರದ್ಧೆಯನ್ನ ನಾವೆಲ್ಲ ಮೆಚ್ಚಲೇಬೇಕು. ಅದು ಜನವರಿ 13 ತಾರೀಕಿನ ರಾತ್ರಿ. ತನ್ನ ಶಾಲೆಯ ಕಾರ್ಯಗಳನ್ನೆಲ್ಲ ಮುಗಿಸಿ ಸುಮಂತ್ ತಾಯಿಯ ಬಳಿ ಮುಂಜಾನೆ ಬೇಗನೆ ಎದ್ದು ತಾನು ಧನು ಪೂಜೆಗೆ ಹೋಗುವುದಾಗಿ ಹೇಳಿದ್ದ. ಅಲ್ಲದೆ ಆತನಿಗೆ ಬೇಕಾದ ಬಟ್ಟೆಯನ್ನ ಎತ್ತಿಡುವಂತೆ ತಾಯಿಗೆ ಸೂಚಿಸಿದ್ದ. ಅದೇ ದಿನ ರಾತ್ರಿ ಆತನ ಗೆಳೆಯನೊಬ್ಬ ಕರೆ ಮಾಡಿ, ಮುಖ್ಯ ರಸ್ತೆಯವರೆಗೂ ನೀನು ನಡೆದುಕೊಂಡು ಬಾ, ಅಲ್ಲಿ ನಿನಗಾಗಿ ಸೈಕಲ್ ಹಿಡಿದು ನಾವೆಲ್ಲ ಕಾಯುತ್ತಿರುತ್ತೇವೆ ಅಂದಿದ್ದನಂತೆ. ಸುಮಂತ್ಗೆ ಮನೆಯವರ ನಿದ್ದೆ ಹಾಳು ಮಾಡಲು ಇಷ್ಟವಿರಲಿಲ್ಲ. ಹಾಗಾಗಿ ಪ್ರತಿ ಬಾರಿ ಮುಂಜಾನೆ ಧನು ಪೂಜೆಗೆ ಹೋಗುವ ವೇಳೆ ಆತ ಹಿಂದಿನ ಬಾಗಿಲಿನಿಂದಲೇ ಹೋಗುವುದು ಆತನಿಗೆ ರೂಢಿಯಾಗಿದೆ. ಜನವರಿ 13 ಕಳೆದು 14 ಬಂದೇ ಬಿಟ್ಟಿತ್ತು. ಸುಮಂತ್ ಬದುಕಿನ ಅಂತ್ಯಕ್ಕೆ ಕ್ಷಣಗಣನೆ ಕೂಡ ಪ್ರಾರಂಭವಾಗಿತ್ತು. ಬೆಳಗ್ಗೆ 4:50 ಸುಮಾರಿಗೆ ಸುಮಂತ್ ಮನೆ ಬಿಟ್ಟು ಎಂದಿನಂತೆ ಹಿಂದಿನ ಬಾಗಿಲಿನಿಂದ ತೆರಳಿದ್ದ. ಇನ್ನೊಂದೆಡೆ ಆತನ ಗೆಳೆಯರು ಬೆಳಗ್ಗೆ 5 ಸುಮಾರಿಗೆ ಸೈಕಲ್ ಹಿಡಿದು ಆತನ ಬರುವಿಕೆಗಾಗಿ ಕಾಯುತ್ತಾ ನಿಂತಿದ್ರು. ಸಮಯ 5ರಿಂದ 5:15 ತಲುಪಿದ್ರೂ ಕೂಡ ಸುಮಂತ್ ಮಾತ್ರ ಬರಲೇ ಇಲ್ಲ. ಕಾದು ಕಾದು ಸುಸ್ತಾದ ಆತನ ಗೆಳೆಯರು
5:35 ಸುಮಾರಿಗೆ ಅಲ್ಲಿಂದ ನೇರವಾಗಿ ದೇವಸ್ಥಾನಕ್ಕೆ ತೆರಳಿದ್ರು. ಪೂಜೆ ಮುಗಿಸಿ ಮನೆಗೆ ಬಂದ ಸುಮಂತನ ಗೆಳೆಯನೊಬ್ಬ ಸುಮಂತ್ ಯಾಕೆ ಬರಲಿಲ್ಲ ಅಂತ ವಿಚಾರಿಸುವುದಕ್ಕೆ ಆತನ ತಾಯಿಗೆ ಕರೆ ಮಾಡಿದ್ದ. ಸುಮಂತನ ಗೆಳೆಯನ ಕರೆ ಬರುತ್ತಿದ್ದಂತೆ ಆತನ ತಾಯಿ ಕಂಗಾಲಾಗಿ ಹೋಗಿದ್ರು. ಬೆಳ್ಳಂಬೆಳಗ್ಗೆ ಮನೆ ಬಿಟ್ಟು ಹೊರಟ ಸುಮಂತ್ ಎಲ್ಲಿಗೆ ಹೋದ ಎಂಬ ಪ್ರಶ್ನೆ ಎಲ್ಲರಲ್ಲೂ ಹುಟ್ಟಿಕೊಂಡಿತ್ತು. ಮನೆಯವರೆಲ್ಲ ತಡ ಮಾಡದೆ ಆತನ ಹುಡುಕಾಟದಲ್ಲಿ ನಿರತರಾದರು. ಕ್ಷಣ ಮಾತ್ರದಲ್ಲಿ ಸುಮಂತ್ ಕಾಣೆಯಾಗಿರುವ ಸುದ್ದಿ ಇಡೀ ಊರಿಗೆ ಹಬ್ಬಿತ್ತು. ಎಲ್ಲರೂ ಆತನ ಹುಡುಕಾಟಕ್ಕೆ ನಿಂತರು. ಅಷ್ಟರಲ್ಲಾಗಲೇ ಪೊಲೀಸ್ ಕೂಡ ಅಲ್ಲಿಗೆ ಬಂದಿಳಿದ್ರು. ಪೊಲೀಸರು ಸುಮಂತ್ನ ಮನೆಯ ಪಕ್ಕದ ತೋಟದಲ್ಲಿರುವ ಕೆರೆಯಲ್ಲಿ ಹುಡುಕಾಟ ಆರಂಭಿಸಿದ್ರು. ಆಗಲೇ ಇಡೀ ಊರಿಗೆ ಅಚ್ಚರಿಯ ಸಂಗತಿಯೊಂದು ಕಾದಿತ್ತು. ಧನು ಪೂಜೆಗೆಂದು ನಸುಕಿನ ಜಾವ ಹೊರಟಿದ್ದ 15ರ ಹರೆಯದ ಸುಮಂತ್ ಅದೇ ಕೆರೆಯಲ್ಲಿ ಅಚ್ಚರಿ ಎಂಬಂತೆ ಹೆಣವಾಗಿ ಪತ್ತೆಯಾಗಿದ್ದ. ಮೊದಲಿಗೆ ಪೊಲೀಸರು ಕೂಡ ಇದೊಂದು ಸಹಜ ಸಾವೆಂದೇ ಭಾವಿಸಿದ್ರು. ಆದ್ರೆ ಕೆರೆಯ ಪಕ್ಕದಲ್ಲಿದ್ದ ಕಲ್ಲೊಂದರ ಮೇಲೆ ರಕ್ತದ ಅಚ್ಚಾಗಿತ್ತು. ಅಲ್ಲದೆ ತೋಟದಲ್ಲಿ ಅಲ್ಲಲ್ಲಿ ರಕ್ತದ ಹನಿಗಳು ಬಿದ್ದಿದ್ದವು. ಈ ರಕ್ತದ ಗುರುತುಗಳು ಸುಮಂತನದ್ದು ಸಹಜ ಸಾವಲ್ಲ ಅನ್ನೋದನ್ನ ಸಾರಿ ಸಾರಿ ಹೇಳುವಂತಿತ್ತು. ಇಷ್ಟೇ ಅಲ್ಲದೆ ಸುಮಂತ್ ಕೊಂಡೊಯ್ದಿದ್ದ ಟಾರ್ಚ್ ಲೈಟ್ ಕೂಡ ಅದೇ ಕೆರೆಯ ಮತ್ತೊಂದು ಭಾಗದಲ್ಲಿ ಪತ್ತೆಯಾಗಿತ್ತು. ಇದಕ್ಕೆ ಪೂರಕವೆಂಬಂತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ದಿನ ಕಳೆಯುವುದರೊಳಗೆ ಪೊಲೀಸರ ಕೈ ಸೇರಿತ್ತು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಇದೊಂದು ಸಹಜ ಸಾವಲ್ಲ ಅನ್ನೋದನ್ನ ಒತ್ತಿ ಹೇಳುತ್ತಿತ್ತು. ಅಷ್ಟಕ್ಕೂ ಸುಮಂತ್ ತಲೆಯ ಭಾಗಕ್ಕೆ ಬಲವಾಗಿ ಪೆಟ್ಟಾಗಿತ್ತು. ಕಾಲು ಜಾರಿ ಆತನೇ ಕೆರೆಗೆ ಬಿದ್ದಿದ್ದನಾದರೂ ಕೂಡ ಆತ ನೀರು ಕುಡಿಯಬೇಕಿತ್ತು. ಅಸಲಿಗೆ ಸುಮಂತ್ ನೀರು ಕುಡಿದಿರಲಿಲ್ಲ. ಹೆಣ ಸಿಕ್ಕಿದಾಗ ಆತನ ಹೊಟ್ಟೆ ಉಬ್ಬಿರಲಿಲ್ಲ. ಇದೆಲ್ಲವೂ ಕೂಡ ಪೊಲೀಸರಿಗೆ ಇದೊಂದು ಸಹಜ ಸಾವಲ್ಲ ಎಂಬುದನ್ನ ಬಲವಾಗಿ ಮನದಟ್ಟಾಗಿಸಿತ್ತು. ಶೀಘ್ರವೇ ತಂಡವನ್ನು ರಚಿಸಿ ಪೊಲೀಸರು ತನಿಖೆಯನ್ನ ಕೂಡ ಆರಂಭಿಸಿದರು. ಅಷ್ಟಕ್ಕೂ ನಸುಕಿನ ಜಾವ ಎದ್ದು ದೇವರ ಕಾಣಲು ಹೊರಟವನು ಶಾಶ್ವತವಾಗಿ ದೇವರ ಪಾದ ಸೇರಿದ್ದೆ ಎಂಬುದು ಸದ್ಯ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದು ಬಿಟ್ಟಿದೆ. ಸಣ್ಣ ವಯಸ್ಸಿನಲ್ಲೇ ಸುಮಂತನ ಸಾಧನೆ ಕಂಡು ಅಸೂಯೆಯಿಂದ ಯಾರಾದರೂ ಆತನನ್ನ ಕೊಂದಿರಬಹುದು. ತೋಟದಲ್ಲಿ ಅಡಿಕೆ ಕದಿಯಲು ಬಂದ ದುಷ್ಕರ್ಮಿಗಳು ಈ ಕೃತ್ಯವೇನಾದರೂ ಎಸಗಿರಬಹುದು. ಅಥವಾ ಹುಲಿ, ಚಿರತೆ ಎಂತಹ ಕಾಡು ಪ್ರಾಣಿಗಳೇನಾದರೂ ಆತನ ಮೇಲೆ ದಾಳಿ ನಡೆಸಿರಬಹುದು. ಯಾವುದಕ್ಕೂ ಎಲ್ಲಿಯವರೆಗೂ ನಿಖರವಾದ ಉತ್ತರ ಸಿಕ್ಕಿಲ್ಲ. ನೆರೆಹೊರೆಯ ಮನೆಯವರು ಹೇಳುವಂತೆ ಆ ದಿನ ಸುತ್ತಮುತ್ತಲಿನ ಮನೆಯ ನಾಯಿಗಳು ಬೆಳಗ್ಗೆ 5ರ ಸುಮಾರಿಗೆ ಎಂದಿಗಿಂತ ಹೆಚ್ಚಾಗಿ ಬೊಗಳುತ್ತಿದ್ದವಂತೆ. ಇವೆಲ್ಲವೂ ಕೂಡ ಅಲ್ಲೊಂದು ದುಷ್ಕೃತ್ಯ ನಡೆದಿರುವ ಬಗ್ಗೆ ನಮಗೆ ದೃಢಪಡಿಸುತ್ತದೆ. ಅದೇನೇ ಇರಲಿ, ಸುಮಂತನನ್ನ ಕಳೆದುಕೊಂಡು ಆತನ ಕುಟುಂಬ ಸದ್ಯ ಕಣ್ಣೀರಲ್ಲೇ ಕೈ ತೊಳೆಯುವಂತಾಗಿದೆ. ಪ್ರಿಯ ವೀಕ್ಷಕರ, ಒಬ್ಬ ಮಗನನ್ನ ಕಳೆದುಕೊಂಡ ತಂದೆ ತಾಯಿಯ ಈ ನೋವಿದೆಯಲ್ಲ, ಅದು ಯಾವ ಪಾಪಿಗೂ ಬೇಡ. ಹಿಂದಿನ ದಿನ ಪ್ರೀತಿಯಿಂದ ಮಾತನಾಡಿಸಿದ್ದ ಮಗ ಮಾರನೆಯ ದಿನ ಈ ರೀತಿ ಹೆಣವಾಗಿ ಸಿಕ್ಕಾಗ ಆ ತಾಯಿಯ ಮನಸ್ಸು ಅದೆಷ್ಟು ನೊಂದಿರಬೇಡ. ತನ್ನ ಮಗ ತನಗೊಂದು ಹಿರಿಮೆ ತಂದು ಕೊಡುತ್ತಾನೆಂದು ಬಲವಾಗಿ ನಂಬಿದ್ದ ಆ ತಂದೆ ಅದೇ ಮಗನ ಚಿತೆಗೆ ಕೊಳ್ಳಿ ಇಡುವ ಸಂದರ್ಭ ಬಂದಾಗ ಅದೆಷ್ಟು ಹತ್ತಿರಬೇಡ. ಮಗನನ್ನು ಕಳೆದುಕೊಂಡ ಶಾಶ್ವತ ದುಃಖ ಈ ತಂದೆ ತಾಯಿಯನ್ನ ಕೊನೆಯವರೆಗೂ ಕಾಡುತ್ತಲೇ ಇರುತ್ತದೆ. ಈ ವಿಡಿಯೋ ಮಾಡುತ್ತಿರುವ ಉದ್ದೇಶ ಯಾವುದೇ ಲೈಕ್ಸ್ ವ್ಯೂಸ್ಗೋಸ್ಕರ ಅಲ್ಲ. ಪ್ರಿಯ ವೀಕ್ಷಕರ, ಈ ತಂದೆ ತಾಯಿಯ ಆಕ್ರಂದನಕ್ಕೆ ತಕ್ಕ ಮಟ್ಟಿನ ಸಾಂತ್ವನವಾದರೂ ಸಿಗಬೇಕು. ಮಗನ ಸಾವಿಗೆ ಸರಿಯಾದ ನ್ಯಾಯ ದೊರೆಯಲೇಬೇಕು. ಈ ಪ್ರಕರಣವನ್ನ ಜೀವಂತವಾಗಿಡುವ ಪ್ರಯತ್ನದ ಭಾಗವಾಗಿ ಈ ವಿಡಿಯೋವನ್ನ ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ಪೊಲೀಸರು ಸುಮಂತ್ನ ಮರ್ಡರ್ ಮಿಸ್ಟ್ರಿಯನ್ನ ಭೇದಿಸುವಂತಾಗ್ಲಿ ಎಂಬುದೇ ನಮ್ಮೆಲ್ಲರ ಆಶಯ. ಇದಾಗಿತ್ತು ಇಂದಿನ ಅನ್ವೇಷಣೆಯ ವಿಶೇಷ. ಮತ್ತೊಂದು ವಿಡಿಯೋ ಜೊತೆಗೆ ಭೇಟಿಯಾಗೋಣ. ನಮಸ್ಕಾರ.